ನಮಸ್ಕಾರ. ಸೂರ್ಯ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದ ಉಪ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ 64ನೇ ಜನ್ಮದಿನದ ಅಂಗವಾಗಿ ಬಳ್ಳಾರಿಯ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಒಂದು ದಿನ ಉಚಿತ ಅನ್ನದಾನ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಚಿನ್ನಿ ಕೃಷ್ಣ ಅವರ ನೇತೃತ್ವದಲ್ಲಿ ನಡೆದ ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಬಡವರು, ಕಾರ್ಮಿಕರು, ಆಟೋ ಚಾಲಕರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ಉಚಿತ ಆಹಾರ ವಿತರಣೆಯನ್ನ ಮಾಡಲಾಗಿದೆ. ಅಂದು ಬೆಳಿಗ್ಗೆ 7:30 10:30 ಉಪಹಾರ, ಮಧ್ಯಾಹ್ನ 12:30 ಸರಿಸುಮಾರು 3 ಗಂಟೆಯವರೆಗೆ ಊಟ ಹಾಗೂ ರಾತ್ರಿ 7:30 ರಾತ್ರಿ 10 ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಕಾಂಗ್ರೆಸ್ ಮುಖಂಡರು ಕೇಕ್ ಕತ್ತರಿಸುವ ಮೂಲಕ ಡಿಕೆ ಶಿವಕುಮಾರ್ ಅವರ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸಿ ಪಕ್ಷದ ಪರ ಘೋಷಣೆಗಳನ್ನ ಕೂಗಿ ನಾಯಕನಿಗೆ ಶುಭಾಶಯವನ್ನ ಕೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿನ್ನಿ ಕೃಷ್ಣ, ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು ಸದಾ ಬಡವರ ಪರ ಕಾಳಜಿ ಹೊಂದಿರುವ ಜನನಾಯಕರು. ಅವರ ಜನ್ಮದಿನವನ್ನ ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಮುಖಿ ಸೇವಾ ಕಾರ್ಯಗಳ ಮೂಲಕ ಆಚರಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭವನ್ನ ಹಾರೈಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಭಾಗಿಯಾಗಿದ್ದು ಬಡವರಿಗೆ ಉಚಿತ ಆಹಾರ ವಿತರಿಸುವ ಮೂಲಕ ಜನಸೇವೆ ಮಾಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಎಲ್ಲ ಮಾಧ್ಯಮದವರಿಗೆ ಮತ್ತೆ ಇಲ್ಲಿ ಇರ್ತಕ್ಕಂತ ಎಲ್ಲ ಜನರಿಗೆ ಮತ್ತೆ ಪೇಷಂಟ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಎಲ್ರಿಗೂ ನಮಸ್ಕರಿಸ್ತಾ, ಇಂದು ನಮ್ಮ ಪ್ರೀತಿಯ ನಾಯಕರಾದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜನ್ಮದಿನದ ಪ್ರಯುಕ್ತ ಸಾವಿರಾರು ಜನರ ಹೊಟ್ಟೆ ತುಂಬಿಸುವ ಅವಕಾಶ ದೊರೆತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ನಾನು ಕಳೆದ 12 ವರ್ಷದಿಂದ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಳಗದ ಬಳ್ಳಾರಿ ಗ್ರಾಮಾಂತರ ಬಳಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಡಿ.ಕೆ. ಸರ್ ಅವರ ಸೇವೆ ಮನೋಭಾವ, ಬಡವರ ಮೇಲಿನ ಕಾಳಜಿ ಹಾಗೂ ಜನಪರ ಚಿಂತನೆಗಳಿಂದ ಸದಾ ಪ್ರೇರಿತನಾಗಿದ್ದೇನೆ. ಅವರು ಸಾಮಾಜಿಕ ಬದ್ಧತೆ ಮತ್ತು ಜನಸೇವೆಯ ದಾರಿಯಲ್ಲಿ ನಾವು ಕೂಡ ಸದಾ ನಡೆಯುತ್ತಾ ಸಮಾಜಕ್ಕೆ ನಮ್ಮ ಕೈಲಾದ ಸೇವೆ ಸಲ್ಲಿಸಬೇಕೆಂದು ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಬಡವರ ಆಶೀರ್ವಾದಕ್ಕಿಂತ ದೊಡ್ಡ ಉಡುಗೊರೆ ಯಾವುದೇ ಇಲ್ಲ ಎಂಬ ನಂಬಿಕೆಯಿಂದ ಈ ಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಸಮಾಜದ ಕೊನೆ ವ್ಯಕ್ತಿಗೂ ಗೌರವಯುತ ಜೀವನ ದೊರೆಯಬೇಕು ಎಂಬುದು ನಮ್ಮ ನಾಯಕರ ಆಶಯವಾಗಿದೆ. ಹಾಗೂ ಡಿ.ಕೆ. ಸಾಹೇಬರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಿ ಈ ರಾಜ್ಯದ ಬಡ ಜನರ ಸೇವೆಯನ್ನು ಇನ್ನಷ್ಟು ವ್ಯಾಪಕವಾಗಿ ಮಾಡುವಂತಾಗಲಿ ಎಂದು ನಮ್ಮ ಬಳ್ಳಾರಿಯ ಕನಕದುರ್ಗಮ್ಮ, ಕೋಟೆ ಮಲ್ಲೇಶ್ವರ ಸ್ವಾಮಿ ಹಾಗೂ ನಮ್ಮ ಮುಕ್ತಿ ಮಂದಿರದ ಗಂಗಾಧರ ಅಜ್ಜಯ್ಯ ತಾತನವರ ಸನ್ನಿಧಾನಕ್ಕೆ ವಂದಿಸುತ್ತಾ ಪ್ರಾರ್ಥಿಸುತ್ತೇನೆ. ಈ ಸೇವಾ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲಾ ಕಾರ್ಯಕರ್ತರು, ಅಭಿಮಾನಿಗಳು, ಸಾರ್ವಜನಿಕರು, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಖಂಡಿತ, ಯಾಕಂದ್ರೆ ಇಡೀ ರಾಜ್ಯದತ್ತ ಅವರು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಕೆಪಿಸಿಸಿ ಪ್ರೆಸಿಡೆಂಟ್ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ತುಂಬಾ ಪಕ್ಷ ಸ್ವಲ್ಪ ಕಷ್ಟದ ಸಂದರ್ಭದಲ್ಲಿ ಇತ್ತು. ಆಗ ಯಾವ ಸಾಹೇಬ್ರ ಅಧ್ಯಕ್ಷರಾದಾಗ, ಸೊ ಅದು ಸಾಹೇಬ್ರ ಅಧ್ಯಕ್ಷ ಆದ್ಮೇಲೆ ಒಳ್ಳೆ ಸಾಹೇಬ್ರು ಹಗಲು ರಾತ್ರಿ ಪಕ್ಷಕ್ಕಾಗಿ ಪಕ್ಷ ಕಟ್ಬಿಟ್ಟು ನಮ್ಮಂತ ಯಂಗ್ಸ್ಟರ್ಸ್ ಎಷ್ಟೋ ಜನ ಪಕ್ಷಕ್ಕೆ ಸೇರ್ಪಡೆ ಆಗಿ ಬೇರೆ ಬೇರೆ ಅನ್ಯ ಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ಪಕ್ಷವನ್ನು ಇಷ್ಟೊಂದು ಬಲಿಷ್ಠವಾಗಿ ಮಾಡಿದ್ದಾರೆ. ಸೊ ಸಾಹೇಬ್ರು ಅಷ್ಟೇ ಎಫರ್ಟ್ಸ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ನಮ್ಮ ಕರ್ನಾಟಕದಲ್ಲಿ. ಅವರು ಒಂದು ರೀತಿ ಕಾರಣೀಭೂತರಾಗಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಅದನ್ನ ಪರಿಗಣನೆ ಮಾಡಿಬಿಟ್ಟು ಅವ್ರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವೆಲ್ಲರೂ ಅವ್ರು ನೋಡುವಂತ ದಿವಸ ಹತ್ತಿರದಲ್ಲೇ ಇದೆ ಅಂತ ನನ್ನ ಭಾವನೆ. ಸೊ ನೋಡೋಣ, ಎಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದು. ಎಲ್ಲ ದೇವ್ರ ಆಶೀರ್ವಾದದಿಂದ ಸಾಹೇಬ್ರು ಹೇಳ್ದಂಗೆ ಎಲ್ಲ ದೇವರುಗಳು ಅವರು ಏನಂತಾರೆ ಅವ್ರ ಪ್ರಾರ್ಥನೆಗಳು, ನಮ್ಮಂತ ಕಾರ್ಯಕರ್ತರ ಪ್ರಾರ್ಥನೆಗಳೆಲ್ಲ ಫಲಿಸಬೇಕು ಅಂತೇಳಿ ನಾವು ನಮ್ಮ ಬಳ್ಳಾರಿಯಲ್ಲಿರುವಂತ ಪ್ರತಿಯೊಂದು ಕ್ಯಾಂಟೀನ್ನಲ್ಲೂ, ಪ್ರತಿಯೊಂದು ಇಂದಿರಾ ಕ್ಯಾಂಟೀನ್ನಲ್ಲೂ ಫ್ರೀ ಆಗಿ 3 ಹೊತ್ತು ಊಟ. ಇಂದಿರಾ ಕ್ಯಾಂಟೀನಲ್ಲೇ ಬರುವಂತವ್ರೆಲ್ಲ ತುಂಬಾ ಬಡತನದಿಂದ ಇರುವಂತವ್ರಿಗೆ ಊಟದ ವ್ಯವಸ್ಥೆ ಸಿಗುತ್ತೆ ಅಂತ ಹೇಳಿ ಬರ್ತಾರೆ. ಸೊ ಅಂತ ಬಡತನದಲ್ಲಿರುವಂತ ವ್ಯಕ್ತಿಗಳಿಗೆ ಇಲ್ಲಿ ಉಚಿತವಾಗಿ ಅವ್ರು ಏನೋ ₹1 ಪೇ ಮಾಡಿದೆ ಇವತ್ತೊಂದು ದಿವಸ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳಿಂದ ನಾವು ಎಲ್ಲಾ ಬಡವರಿಗೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ, ಸ್ಪಾನ್ಸರ್ಶಿಪ್ ಮಾಡ್ತಾ ಇದೀವಿ. ಇರ್ಬೋದು 3-3.5 ಸಾವಿರದಿಂದ ಹತ್ರ ಇರ್ಬೋದು. ಇದು ಸೂರ್ಯ ನ್ಯೂಸ್ ಕನ್ನಡ.